ಮುಕುಂದ್ ರಾಜ್ ಅವ್ರನ್ನ ಮಾತಾಡ್ಸಿದೀವಿ. ಕಾರಣ ಏನಂದ್ರೆ ಇವತ್ತು ನಮ್ಮ ಕನ್ನಡಕ್ಕೆ ಕುತ್ತು ಬಂದಿದೆ. ದ್ವಿಭಾಷಾ ನೀತಿಯನ್ನ ಒಂದು ಹೇಳ್ತಾ ಏನು ಥರ್ಡ್ ಲ್ಯಾಂಗ್ವೇಜ್ ಆಗಿ ನಾವು ಹಿಂದಿಯನ್ನ ಕಲಿತಿದ್ವಿ, ಇವತ್ತು ಮೊದಲನೇ ಲ್ಯಾಂಗ್ವೇಜ್ ಆಗಿ ಕಲಿಯುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತಾ ಇದೆ. ಅದೇನಂದ್ರೆ ಮಾತೃಭಾಷೆ ಅಂತ ಹೇಳಿ ಕನ್ನಡ/ಮಾತೃಭಾಷೆ ಮೊದಲ ಭಾಷೆಯಾಗಿ ಕಲಿಯೋಕೆ ಒಂದು ಸರ್ಕಾರದ ಯೋಜನೆ ರೆಡಿ ಆಗ್ತಾ ಇದೆ. ಇದ್ರ ಬಗ್ಗೆ ಭಾಷಾ ತಜ್ಞರಾಗಿ ಇತಿಹಾಸವನ್ನ ತಿಳಿಯೋರಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಶಶಿರೇಖಾ. ಸರ್, ಈಗ ದ್ವಿಭಾಷಾ ನೀತಿ ನಾವು ಮೊದಲಿಂದ ಕೇಳ್ತಾ ಇದ್ವಿ, ಆದ್ರೆ ದ್ವಿಭಾಷಾ ನೀತಿಯಲ್ಲಿ ಈಗ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಕಲಿತಿದ್ದನ್ನ ಮೊದಲನೇ ಲ್ಯಾಂಗ್ವೇಜ್ ಆಗಿ ಕಲಿಯೋ ಒಂದು ಅವಕಾಶವನ್ನ ಕೊಟ್ಬಿಟ್ರೆ ಬೆಂಗಳೂರು ಅಂತ ನಗರದಲ್ಲಿ 90% ಹಿಂದಿ ಭಾಷಿಕರಿದ್ದಾರೆ. ಆಗ ಕನ್ನಡದ ಕಥೆ ಏನು ಸರ್? ಇಲ್ಲ, ಇದು ದ್ವಿಭಾಷಾ ನೀತಿ ಒಳಗಡೆ ಏನು ಕನ್ನಡ / ಮಾತೃಭಾಷೆ ಅಂತ ಹಾಕಿದಾಗ ಅಪಾಯ ಇದೆ, ಕನ್ನಡಕ್ಕೆ ಅಪಾಯ ಇದೆ. ಬರೀ ಕನ್ನಡ ಇರಲಿ ಅಂತ, ಬರೀ ಕನ್ನಡ ಇರಬೇಕು. ಕನ್ನಡ ಪ್ಲಸ್ ಇನ್ನೊಂದು ಯಾವ್ದು ಇಂಗ್ಲಿಷೋ ಹಿಂದಿನೋ ಯಾವುದೋ ಒಂದು ದ್ವಿಭಾಷಾ ನೀತಿ ಅಂದ್ರೆ ಹೀಗಿರಬೇಕು. ಈಗ ತಮಿಳುನಾಡಿನಂತ ರಾಜ್ಯದೊಳಗಡೆ ಅದೇ ಪ್ರಕಾರ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ಅಲ್ಲಿ ತಮಿಳಿಗೆ ಅಷ್ಟೊಂದು ಶಕ್ತಿ ಇರೋದು. ನಮ್ದು ಏನಾಗಿದೆ, ನಾವು ಕನ್ನಡಿಗರು ಅಂತಂದ್ರೆ ನಮಗೆಲ್ಲ ಭಾಷೆ ಬಗ್ಗೆ ಬಹಳ ದೊಡ್ಡ ಮೋಹ, ಅದ್ರ ಬಗ್ಗೆ ಪ್ರೀತಿ, ಆಮೇಲೆ ಅದನ್ನ ಉಳಿಸ್ಬೇಕು ಅನ್ನುವ ಹಠ ಇವೆಲ್ಲ ಇದಾವೆ. ಆದ್ರೆ ಎಲ್ಲಿ ಉಳಿಸ್ಬೇಕು ಅಂತ ಗೊತ್ತಿಲ್ಲ ನಮಗೆ, ಹೇಗೆ ಉಳಿಸ್ಬೇಕು ಅನ್ನೋಂಥದ್ರ ಬಗ್ಗೆ ಗೊತ್ತಿಲ್ಲ. ಶಿಕ್ಷಣ ಕ್ರಮದೊಳಗಡೆ ಮಕ್ಕಳಿಗೆ ಭಾಷೆಯನ್ನು ಕಲಿಸುವ ಸಂದರ್ಭದೊಳಗಡೆ ಸರಿಯಾದ ರೀತಿಯಲ್ಲಿ ನಾವು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಕನ್ನಡಕ್ಕೆ ಅಪಾಯ ಇದೆ. ಕನ್ನಡಕ್ಕೆ ಅಪಾಯ ಇರೋದು ಬೇರೆ ಯಾವುದೋ ಭಾಷಿಕರಿದ್ದಲ್ಲ, ಕನ್ನಡಿಗರಾದ ನಮ್ಮಿಂದನೇ ಅಪಾಯ ಇದೆ. ನಾವೇ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಲ್ಲ, ನಾವೇ ನಮ್ಮ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಡಲ್ಲ. ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ, ಹಿಂದಿ ಕಲೀಲಿ ಅಂತ ಆಸೆ ಪಡ್ತಾ ಇದ್ದೀವಿ ಹೊರತು ನನ್ನ ಮಗು ಕನ್ನಡ ಕಲಿಬೇಕು ಅನ್ನೋಂಥ ಒಂದು ನಿರೀಕ್ಷೆ ಆಗಲಿ ಅಪೇಕ್ಷೆ ಆಗಲಿ ಕನ್ನಡಿಗರಿಗೆ ಗಟ್ಟಿಯಾಗಿರಬೇಕು. ಅದು ತೋರಿಕೆಯ ಕ್ರಮ ಆಗಿರಬಾರ್ದು. ಆಮೇಲೆ ಇನ್ನೊಂದೇನು ಗೊತ್ತಾ, ಕನ್ನಡ ಅನ್ನದ ಭಾಷೆ ಅಲ್ಲ, ಕನ್ನಡ ನೀವು ಹೇಳಿದ್ರಿ ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಜನ ಭಾವಿಸಿರೋದು ತಪ್ಪದು. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಮತ್ತು ಬೇರೆ ಮಾಧ್ಯಮಗಳಲ್ಲಿ ಓದಿದ ಮಕ್ಕಳು ಎಷ್ಟರ ಮಟ್ಟಿಗೆ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ. ಕನ್ನಡದಲ್ಲಿ ಯಾರು ಓದಿದಾರೋ, ಕನ್ನಡ ಭಾಷೆಯನ್ನು ಯಾರು ಚೆನ್ನಾಗಿ ಕಲಿತಿದ್ದಾರೋ ಅವರೇ ಭಾಳ ಚೆನ್ನಾಗಿ ಬದುಕ್ತಾ ಇರೋದು. ಇವತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸರ್ವೆ ಆಗಬೇಕಾಗಿದೆ. ಕಳೆದ 25-30 ವರ್ಷಗಳ ಅವಧಿಯಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ ಆ ಕಾಲದಲ್ಲಿ ಮಕ್ಕಳಾಗಿದ್ದವರು ಈಗ ತರುಣೀಯರಾಗಿರ್ತಾರೆ, ವಯಸ್ಕರಾಗಿರ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ದವ್ರು ಏನು ಮಾಡ್ತಾ ಇದ್ದಾರೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದ್ದವರು ಹೇಗೆ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋಂಥದ್ರದ್ದು ಒಂದು ಸರ್ವೆ ಆಗಬೇಕಾಗಿದೆ. ತುಂಬ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿ ಅವ್ರು ಡಾಕ್ಟರ್ ಆಗಿರ್ತಾರೆ, ಕೆಲವರು ಇಂಜಿನಿಯರ್ ಆಗಿರ್ತಾರೆ. ಸತ್ಯ, ಅವ್ರು ಈ ದೇಶದಲ್ಲಿ ಎಲ್ಲಿದ್ದಾರೆ, ಅವರು ಬೇರೆ ದೇಶಕ್ಕೆ ಹೊರಟೋಗಿದ್ದಾರೆ. ಅವರು ಸ್ವತಃ ತಮ್ಮ ಹೆತ್ತ ತಂದೆ ತಾಯಿಂದಿರ ಬಗೆಗೇನೆ ಅವರಿಗೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ಇವರು ತಂದೆ ತಾಯಿಂದಿರು ಇಂಗ್ಲೀಷನ್ನ ಕಲಿಸೋದ್ರ ಮೂಲಕ ಅವರ ಮಕ್ಕಳನ್ನ ಪರದೇಶಿಗಳನ್ನು ಮಾಡಿದ್ರು. ಇನ್ನೊಂದು, ಇವರು ವಯಸ್ಸಾದ್ಮೇಲೆ ಅನಾಥರಾಗಬೇಕು, ಅನಾಥಾಶ್ರಮಗಳಿಗೆ ಸೇರ್ಕೊಳ್ಳೋದು ಇದೆಯಲ್ಲ, ಇದು ತಂದೆ ತಾಯಿಂದಿರು ಯೋಚನೆ ಮಾಡಿರಲಿಲ್ಲ ಇದನ್ನ. ಆಮೇಲೆ ಇವತ್ತು ಇಂಜಿನಿಯರಿಂಗ್ ಓದ್ದವರು ಇವ್ರನ್ನೆಲ್ಲ ನೀವು ಸುಮ್ಮನೆ ಗಮನಿಸಿ ಗೊತ್ತಾಗುತ್ತೆ. 8,000-10,000 ರೂಪಾಯಿಗೆ ಯಾವುದೋ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ಕೊಂಡು ಬಹಳ ಜೀವನ ಕಷ್ಟಪಡ್ತಾ ಇದೆ. ಒಂದು ರೀತಿಯಲ್ಲಿ ಎಲ್ಲರೂ ಇಂಜಿನಿಯರಿಂಗ್ ಓದಬೇಕು ಅಂತ ಬಹಳ ದೊಡ್ಡ ರಶ್ ಏನಾಯಿತು. ಆ ಕಾರಣದಿಂದ ಎಲ್ಲರೂ ಇಂಜಿನಿಯರಿಂಗ್ ಓದಿದ್ರು. ಆದರೆ ಇಂಜಿನಿಯರಿಂಗ್ ಓದೋರು ಎಲ್ರಿಗೂ PW ಇಲಾಖೆ ಒಳಗೆ ಕೆಲಸ ಸಿಗುತ್ತಾ, ಸರ್ಕಾರದಲ್ಲಿ ಸಿಗುತ್ತಾ, ವಿದ್ಯುತ್ ಶಕ್ತಿ ಇಲಾಖೆ ಒಳಗೆ ಸಿಗುತ್ತಾ, ನೀರಾವರಿ ಇಲಾಖೆ ಒಳಗೆ ಸಿಗುತ್ತಾ, ಎಲ್ಲಿ ಸಿಗುತ್ತೆ? ಅವೆಲ್ಲ ತುಂಬ ಲಿಮಿಟ್ ಆಗಿದ್ದಾವೆ. ಆಮೇಲೆ ಎಲ್ಲರೂ ಸಾಫ್ಟ್ವೇರ್ ಆಗಕ್ಕಾಗುತ್ತಾ? ಅದು ಕೂಡ ತುಂಬ ಮಿತವಾಗಿದೆ. ಸೊ ಅವರು ಕೂಡ ಕೆಲವರು ವಿದೇಶಕ್ಕೆ ಹೋದರು, ಎಲ್ಲರೂ ವಿದೇಶಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು BE ಓದ್ದವರು ಎಂಥ ಒಂದು ಅಸಹಾಯಕ ಸ್ಥಿತಿ ಒಳಗಿದ್ದಾರೆ ಅನ್ನೋಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಹೇಳೋರಿಗೆ ಇದು ಉತ್ತರ ಆಗಬೇಕು. ಕನ್ನಡವನ್ನು ಸರಿಯಾಗಿ ಬಳಸಿದ್ರೆ, ಸರಿಯಾಗಿ ಒಂದು ಪ್ರಜ್ಞೆಯ ಮೂಲಕ, ವಿವೇಕದ ಮೂಲಕ ನಾವು ಕನ್ನಡವನ್ನು ನಮ್ಮ ಅಂತರಂಗ ತಗೊಂಡು ಕೆಲಸ ಮಾಡ್ತಾ ಹೋದರೆ ನಿಜವಾಗ್ಲೂ ಕನ್ನಡದಿಂದ ದುಡ್ಕೊಂಡು ತಿನ್ನಕ್ಕೆ ನಮ್ಮಲ್ಲಿ ಸಾಧ್ಯ ಇದೆ. ಇವಾಗ ನಾನು ನಿಮ್ಮದೇ ಉದಾಹರಣೆಗಳು ತಗೊಳ್ಳಿ. ಈ ಕಿರಣ್ ಕುಮಾರ್ ಇರ್ಬೋದು, ನೀವಿರ್ಬೋದು, ನಿಮ್ಮಂಥವ್ರು ಎಷ್ಟು ಜನ ಇವತ್ತು ಈ ಚಾನಲ್ಗಳು ಮಾಡ್ಕೊಂಡಿದ್ದೀರಿ, ಯೂಟ್ಯೂಬ್ ಚಾನಲ್ಗಳು.
ಈ ಯೂಟ್ಯೂಬ್ ಚಾನಲ್ಗಳು ಮಾಡಿದಾಗ ನೀವು ಸ್ವತಂತ್ರವಾಗಿದ್ದೀರಿ. ನೀವು ನಿಮ್ಮ ಮೇಲೆ ಯಾವುದೇ ಮ್ಯಾನೇಜ್ಮೆಂಟ್ನ ನಿಯಂತ್ರಣ ಇಲ್ಲ, ಯಾರ ಕಂಟ್ರೋಲು ಇಲ್ಲ. ಸ್ವತಂತ್ರವಾಗಿ ನಿಮ್ಗೆ ಏನನ್ನಿಸ್ತೋ ಪ್ರಾಮಾಣಿಕವಾಗಿ ಹೋಗಿ ಅದನ್ನು ಪ್ರಶ್ನೆ ಮಾಡ್ತೀರಿ, ಅದನ್ನು ರೆಕಾರ್ಡ್ ಮಾಡ್ತೀರಿ, ಅದನ್ನು ನೋಡುಗರಿಗೆ ವೀಕ್ಷಕರಿಗೆ ತಲುಪಿಸ್ತೀರಿ. ಆ ಮೂಲಕ ನೀವು ನಿಮ್ಮ ಜವಾಬ್ದಾರಿಯನ್ನು ಕೂಡ ತೋರಿಸ್ತಿದ್ದೀರಿ. ಹಾಗಂತೇಳಿ ನಿಮ್ಮ ಜೀವನ ಏನು ನಿಂತೋಗಿಲ್ವಲ್ಲ. ನಿಮ್ಗೆ ಎಷ್ಟು ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋವಷ್ಟು ನಿಮ್ಗೆ ಹಣ ಸಂಪಾದನೆ ಆಗಿ, ಎಷ್ಟೋ ಜನ ಬಿಲ್ಡಿಂಗು ಕಟ್ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ನವ್ರು, ಗೊತ್ತು ನನಗೆ. ಆದರೆ ಬದುಕನ್ನು ಕಟ್ಕೊಳ್ಳೋಕ್ಕಂತೂ ಏನೂ ತೊಂದರೆ ಇಲ್ಲ. ಸೊ ಯಾವುದೇ ಕನ್ನಡದ ಹುಡುಗ ಆಗಲಿ ಕನ್ನಡದ ಹುಡುಗಿ ಆಗಲಿ ತನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಈ ಸತ್ಯ ನಮ್ಮ ಜನರಿಗೆ ಗೊತ್ತಿಲ್ಲ. ಈ ಸತ್ಯ ಗೊತ್ತಿಲ್ಲದಲೇ ಇರೋ ಕಾರಣದಿಂದಾಗಿ ಅವರು ತುಂಬ ತಪ್ಪಾಗಿ ಇಂಗ್ಲೀಷ್ನಿಂದಲೇ ಸರ್ವವೂ ಸಾಧ್ಯ ಆಗ್ಬಿಡುತ್ತೆ ಅನ್ನುವಂಥ ಒಂದು ತಪ್ಪು ಗ್ರಹಿಕೆಯಿಂದಾಗಿ ಒಂದು ಭ್ರಮೆ ಅಂತ ಬೇಕಾದರೂ ಕರಿಬೋದು. ಆ ಭ್ರಮೆಯ ಕಾರಣಕ್ಕಾಗಿ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದಾರೆ. ಇವತ್ತು ಸರ್ವೆ ಮಾಡಿ ಗೊತ್ತಾಗುತ್ತೆ. ಸರ್ವೆ ಒಳಗಡೆ ಕನ್ನಡದಲ್ಲಿ ಓದಿದ ಮಕ್ಕಳು ಇಂಗ್ಲೀಷ್ನ ಭಾಷೆ ಮೀಡಿಯಮ್ನಲ್ಲಿ ಓದಿದ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಗೊತ್ತಾಗುತ್ತೆ. ನಾನು ತುಂಬ ಯಾರ್ಯಾರ್ದೋ ನಿಮಗೆ ಹೇಳಕ್ಕೆ ಹೋಗಲ್ಲ. ನಾನು ನನ್ನ ಮಗನ್ನ 25 ವರ್ಷದಿಂದ ಇಲ್ಲೇ ಬೆಂಗಳೂರಿನ ನಾಗರಬಾವಿ ಸರ್ಕಾರಿ ಶಾಲೆಯಲ್ಲಿ ಓದಿಸಿದೆ. ಅವನು ಇವತ್ತು ಬಹಳ ಅದ್ಭುತವಾದಂಥ ಅಡ್ವೊಕೇಟ್. ಅವನಿಗೆ ಸಮನಾಗಿ ಇಂಗ್ಲೀಷನ್ನು ಮಾತಾಡಬಲ್ಲ, ಇಂಗ್ಲೀಷ್ನಲ್ಲಿ ಯೋಚಿಸಬಲ್ಲ, ಇಂಗ್ಲೀಷ್ನಲ್ಲಿ ಬರೆಯಬಲ್ಲ, ಓದಬಲ್ಲ ರೀತಿಯ ಇನ್ನೊಬ್ಬ ಹುಡುಗ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ದವನು ನೀವು ಅವನ ಎದುರುಗಡೆ ನಿಲ್ಲಿಸೋಕ್ಕಾಗಲ್ಲ. ಅವನು ಸಾರ್ವಜನಿಕರನ್ನ ಹೆಂಗೆ ಎದುರಿಸಬೇಕಾಗಿದೆ, ಸಾರ್ವಜನಿಕರ ಜೊತೆಲಿ ಹೆಂಗೆ ಸಂವಾದ ಮಾಡಬೇಕಾಗಿದೆ, ಬೇರೆ ಬೇರೆ ವಲಯದ ಜನಗಳು, ಸಾಹಿತ್ಯ ಕ್ಷೇತ್ರದ ವಲಯ ಇರ್ಬೋದು, ರಾಜಕಾರಣ ಇರ್ಬೋದು, ಸಾಂಸ್ಕೃತಿಕವಾಗಿರೋದಿರ್ಬೋದು, ಈ ಥರದ ವಲಯಗಳಲ್ಲಿ ಇರುವಂಥ ಜನಗಳು ಅವರನ್ನ ಹೇಗೆ ಮುಟ್ಟಿ ಮಾತಾಡಿಸ್ಬೋದಾಗಿದೆ. ಈ ಎಲ್ಲವನ್ನು ಕೂಡ ಅವನು ಸಹಜವಾಗಿ ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾನೆ. ಅದೇ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿರುವ ನನ್ನ ಮಗನ ವಯಸ್ಸಿನ ಹುಡುಗರಿದಾರಲ್ಲ, ಅವರು ಆ ರೀತಿ ಒಳಗಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸರ್ವೆ ಮಾಡಿದಾಗ ಖಂಡಿತ ಸತ್ಯ ಗೊತ್ತಾಗುತ್ತೆ. ಇವತ್ತಿಗೂ ಕೂಡ ತುಂಬ ಜನ ಹೇಳ್ತಾರೆ, ಈಗ ನಾವು ಎಲ್ಲ ಲೇಖಕರೆಲ್ಲ ಏನು ಮಾಡ್ತೀವಿ, ವೇದಿಕೆ ಮೇಲೆ ನಿಂತು ಭಾಷಣ ಮಾಡ್ತೀವಿ, ಕನ್ನಡ ಉಳಿಬೇಕು, ಕನ್ನಡ ಹಂಗಾಗಬೇಕು, ಹಿಂಗಾಗಬೇಕು, ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೇಳ್ತೀವಿ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರ್ತಾರೆ. ಇದು ತಪ್ಪಿದು. ನಾವು ಮೊದಲು ನಮ್ಮ ಮಕ್ಕಳನ್ನು ಸೇರಿಸ್ಬೇಕಾಗಿದೆ. ನಾನು ನನ್ನ ಮಗನೂ ಕನ್ನಡ ಶಾಲೆ, ಸರ್ಕಾರಿ ಶಾಲೆ ನಾಗರಬಾವಿಯಲ್ಲಿ ಓದಿಸ್ತೆ. ಇವತ್ತು ಅದೇ ಶಾಲೆಯಲ್ಲಿ ನನ್ನ ಮೊಮ್ಮಗ 7ನೇ ಕ್ಲಾಸು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾವನೆ. ಏನಾಗುತ್ತೆ? ಏನೂ ಆಗಲ್ಲ. ಸುಮ್ಮನೆ ನೀವು ತಪ್ಪಾಗಿ ಈಗ ನೋಡಿ, ನಾನು ಕನ್ನಡ ಮೀಡಿಯಂನಲ್ಲಿ ಓದ್ದವನು ಅಂತ ನಾನು ಹೇಳಿದ್ರೆ ನೀವು ಯಾವಲ್ಲೋ 50 ವರ್ಷದಿಂದ ಓದಿದಿರಿ ಕಣ್ರಿ. ಇವತ್ತು ಕನ್ನಡ ಸ್ಕೂಲ್ಗಳಂಗಿಲ್ಲ, ಸ್ಕೂಲ್ಗಳೆಲ್ಲ ಕೆಟ್ಟೋಗಿದ್ದಾವೆ. ನಾನು ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಹಾಕಿದ್ದೀನಿ, ಕಾಳಾದಿಯವುಗಳು ಅಂತ. ಈ ಸಬ್ಜೆಕ್ಟ್ ಹಿನ್ನೆಲೆ ಒಳಗೆ ಒಂದು ಸಿನಿಮಾ ಮಾಡಿದ್ದೀನಿ. ಸ್ಕೂಲ್ಗಳು, ಸರ್ಕಾರಿ ಶಾಲೆಗಳೆಲ್ಲ ಕೆಟ್ಟೋಗಿದ್ದಾವೆ ಅಂತ ಹೇಳಿದಾಗ ಅಥವಾ ಪ್ರತ್ಯುತ್ತರವಾಗಿ ಒಂದು ಮಾತಾಡಿದ್ರು, ಕೆಟ್ಟಿರೋದು ಸರ್ಕಾರಿ ಶಾಲೆಗಳಲ್ಲ, ನಿಮ್ಮ ಬುದ್ಧಿ, ನಿಮ್ಮ ಪ್ರಜ್ಞೆ. ಕನ್ನಡಿಗರ ಪ್ರಜ್ಞೆ ಕೆಟ್ಟೋಗಿದೆ, ಕನ್ನಡಿಗರ ಮನಸ್ಥಿತಿ ಕೆಟ್ಟೋಗಿದೆ. ನಾವೇ ಕನ್ನಡಿಗರಾದ ನಾವೇ ನಮ್ಮ ತಾಯಿ ಭಾಷೆಯನ್ನು ನಮ್ಮ ಕೈಯಾರ ಕುತ್ತಿಗೆ ಇಸಿಗಿ ಸಾಯಿಸ್ತಾ ಇದ್ದೀವಿ. ಇದು ಕನ್ನಡಿಗರಿಗೆ ಅರ್ಥ ಆಗಬೇಕಾಗಿದೆ. ಇದನ್ನು ಹೆಂಗೆ ಹೇಳೋದು, ನಾವು ಯಾರಿಗೆ ಹೇಳೋದು, ಎಲ್ಲಿ ಹೇಳೋದು? ಭಾಳ ಕಷ್ಟದ ಸಂಗತಿ. ನಮ್ಮ ಮಾತುಗಳನ್ನ ಯಾರೋ ಒಂದು 4 ಜನ ಕೇಳ್ಬೋದು, ಇಲ್ಲ ಅಂತಲ್ಲ. ಅಥವಾ ನಾನು ಯಾವುದೋ ಒಂದು ಪದ್ಯದಲ್ಲಿ ಇದನ್ನೆಲ್ಲ ಬರೀಬೋದು, ಅಥವಾ ಯಾವುದೋ ಒಂದು ಪ್ರಬಂಧ ಬರೀಬೋದು. ಎಷ್ಟು ಜನ ಓದ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದರೆ ಸಾರ್ವಜನಿಕರು ಸರಿಯಾಗಿ ಮನಸ್ಸು ಮಾಡಿದರೆ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಕನ್ನಡ ಭಾಷೆ ಉಳಿಸ್ಬೇಕು ಅಂದರೆ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು. ದ್ವಿಭಾಷಾ ನೀತಿ ಜಾರಿಗೆ ಬಂದ ಸಂದರ್ಭದಲ್ಲೂ ಕೂಡ ಅದು ಹೇಗಿರಬೇಕು ಅನ್ನೋದು ನೋಡಬೇಕು. ದ್ವಿಭಾಷೆ ಅಂದರೆ 2 ಭಾಷೆಗಳನ್ನ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಕಲಿಬೋದು ಅಂತೇಳಿ ಇದು ಕನ್ನಡ / ಅಥವಾ ಮಾತೃಭಾಷೆ ಅಂದರೆ ಮುಗೀತು ಕನ್ನಡದ ಕತೆ. ಕನ್ನಡಿಗರೇ ನನ್ನ ಮಾತೃಭಾಷೆ ಕನ್ನಡ ಅಲ್ಲ, ಇಂಗ್ಲೀಷು, ನನ್ನ ಮಾತೃಭಾಷೆ ಹಿಂದಿ, ನನ್ನ ಮಾತೃಭಾಷೆ ಸಂಸ್ಕೃತ ಅಥವಾ ಏನೋ ಬರೆಸ್ಕೊಂತವೆ. ಕನ್ನಡಿಗರೇ ಮಾಡ್ತೀವ್ರಿ ನಾವು ನಮ್ಮನ್ನು ನಾವು ಬೈಕೊಳ್ಳೋದು ಇದೆಯಲ್ಲ, ಇದು ಎಂಥ ಹಿಂಸೆದು ಅಂತಂದರೆ ತೀರ ನಾಚಿಕೆಗೇಡು, ತೀವ್ರ ಅವಮಾನ ಮತ್ತು ಬಹಳ ದೊಡ್ಡ ನೋವು, ವಿಷಾದ. ಅಲ್ಲಿ ಮಾತೃಭಾಷೆ ಅನ್ನುವಂಥದ್ದಿದ್ದಾಗ ತಕ್ಷಣವೇ ನಾವು ನನ್ನ ಮಾತೃಭಾಷೆ ಇಂಗ್ಲೀಷ್ ಅಂತ ಬರೆಸ್ಬಿಡ್ತೀವಿ. ಸೊ ಇದು ತಪ್ಪು. ಅದಕ್ಕೆ ಸರ್ಕಾರ ಕಾನೂನು ಮಾಡಬೇಕಾದ್ರೆ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಕನ್ನಡವೇ ಮೊದಲನೇ ಸ್ಥಾನ, ಕನ್ನಡವೇ ಮೊದಲ ಭಾಷೆಯಾಗಿ ಜನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಬೇಕು. 2ನೇ ಸ್ಥಾನದಲ್ಲಿ ಮಾತೃಭಾಷೆ ಅಂತ ಇಟ್ಕೊಳ್ಳಿ. ಅವ್ರದ್ದು ಯಾವ ಮಾತೃಭಾಷೆ ಇದೆಯೋ ಅಂತ ಬರ್ಕೊಳ್ಳಿ ಅವರು.
ಎರಡನೇ ಸ್ಥಾನದಲ್ಲಿ ಇಂಗ್ಲಿಷ್ ಬೇಕಾದ್ರೂ ಕಲೀಲಿ, ಹಿಂದಿ ಬರ್ಕೊಳ್ಳಿ, ಮರಾಠಿ ಬರ್ಕೊಳ್ಳಿ, ಪಾಲಿ ಬರ್ಕೊಳ್ಳಿ, ಅಥವಾ ಸಂಸ್ಕೃತ ಏನ್ ಬೇಕಾದ್ರೂ ಫ್ರೆಂಚ್ ಬರ್ಕೊಳ್ಳಿ. ಒಳ್ಳೆ ಸಲಹೆ ಕೊಟ್ರಿ. ಎರಡನೇದು ಏನಿಲ್ಲ, ಒಂದು ಕನ್ನಡ, ಇನ್ನೊಂದು ಮಾತೃಭಾಷೆ. ಪಕ್ಕ ಪಕ್ಕ ಸ್ಲಾಶ್ ಹಾಕ್ಬಿಟ್ಟಿಡೋದಲ್ಲ. ನೆಕ್ಸ್ಟ್ ಇರುವಂತದ್ದೇನೆ ಮಾತೃಭಾಷೆ ಕೆಳಗಡೆ ಇರಬೇಕು, ಕನ್ನಡ ಮೊದಲನೇ ಸ್ಥಾನದೊಳಗಿರಬೇಕು. ಹೀಗೆ ಯಾರು ಕರ್ನಾಟಕದಲ್ಲಿದ್ದಾರೋ ಅವರು ಮಗುವನ್ನ 1ನೇ ತರಗತಿಗೆ ಸೇರಿಸ್ಬೇಕಾದ್ರೆ ಕನ್ನಡವನ್ನೇ ಕೊಡಿಸ್ಬೇಕು. 1ನೇ ತರಗತಿಯಲ್ಲಿ ಕನ್ನಡ ಕಲಿಸಿದ್ರೆ ಮಗುಗೇನು ತೊಡಕಾಗಲ್ಲ. ತುಂಬ ಯಾವುದೇ ಭಾಷೆ ಮಗು ಆದರೂ, ಮುಸಲ್ಮಾನರ ಮಕ್ಕಳು ಕಲಿತಾವೆ, ಹಿಂದಿಯವ್ರ ಮಕ್ಕಳು, ಗುಜರಾತ್ನವ್ರ ಮಕ್ಕಳು, ಮಾರ್ವಾಡಿಗಳ ಮಕ್ಕಳು, ಅಥವಾ ಇನ್ಯಾವುದೋ ಎಲ್ಲರೂ ಕನ್ನಡ ಕಲಿತಾವೆ. ಕನ್ನಡದ ಬಗ್ಗೆ ಅವ್ರಿಗೊಂದು ಪ್ರೀತಿ ಬರುತ್ತೆ, ಅವ್ರು ಕನ್ನಡಿಗರೇ ಆಗ್ಬಿಡ್ತಾರೆ. ಆಗ ಕನ್ನಡಿಗರ ಜನಸಂಖ್ಯೆಯೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇದೆಲ್ಲ ಕಾರಣಕ್ಕಾಗಿ ಕನ್ನಡ ಮಾತನಾಡುವವರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದೆಲ್ಲ ಕಾರಣಕ್ಕಾಗಿ ನಾನು ಕೂಡ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯಿಸ್ತಾ ಇದ್ದೀನಿ. ಏನು ಅಂತಂದರೆ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು. ಮೊದಲನೇ ಭಾಷೆಯಾಗಿ ಕನ್ನಡ ಇರಬೇಕು, ಎರಡನೇ ಭಾಷೆಯಾಗಿ ಮಾತೃಭಾಷೆ ಅಂತೇಳಿ ಅವರು ಇಚ್ಛೆಪಟ್ಟ ಭಾಷೆ ಅಂತ ತಗೊಳ್ಳೋದಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಬೇಕು. ಏನು ಸರ್ಕಾರಕ್ಕೆ ಬಹಳ ಗೊಂದಲ ಇತ್ತು, ಏನ್ ಮಾಡ್ಬೇಕಂತ ಬಹಳ ಒಳ್ಳೆಯ ಸಲಹೆಯನ್ನ ನಿನ್ನೆ ತಜ್ಞರಿಗಿಂತ ಇವರೊಬ್ಬರೇ ಇವತ್ತು ಇಲ್ಲಿ ಕೂತ್ಕೊಂಡು ನಮ್ಮ ಎದುರಿಗೆ ಹೇಳಿದ್ದಾರೆ. ಖಂಡಿತ ಸರ್ಕಾರ ಇದನ್ನ ಪರಿಗಣಿಸುತ್ತೆ ಅಂತ ನಾವು ಸಹ ಆಶಯಿಸ್ತೇವೆ. ಯಾಕಂದ್ರೆ ನವೆಂಬರ್ ಬಂದಿದೆ. ನವೆಂಬರ್ 1 ತಿಂಗಳು ಮಾತ್ರ ನಾವು ಕನ್ನಡವನ್ನ ಕಾಪಾಡೋದಿಲ್ಲ. ಕನ್ನಡ ನಮ್ಮ ಉಸಿರು ಹಸಿರಾಗಬೇಕು ಸರ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.